ಈ ಏರಿಯಾದ ಪಕ್ಕವೇ ಕೆರೆ ಇದ್ರೂ ನೀರಿಗೆ ಬರ ಎದುರಾಗಿದೆ. ಅಧಿಕಾರಿಗಳ ಅಸಡ್ಡೆಯಿಂದ ಜನರಿಗೆ ಜಲಕಂಟಕ ಎದುರಾಗಿದೆ. ಹಾಗಾದ್ರೆ ನೀರಿನ ಬವಣೆಗೆ ಕಾರಣವಾಗಿದ್ದಾದ್ರೂ ಏನು ಅನ್ನೋದನ್ನ ತಿಳಿಸ್ತೀವಿ ಈ ರಿಪೋರ್ಟ್ನಲ್ಲಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಿರೋ ಅಖಾಡ. ರಾಜಕೀಯ ಪಂಡಿತರು ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕ್ತಿದ್ರೆ, ಮತದಾರರು ಮಾತ್ರ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಅಂತ ಗೋಳಾಡ್ತಿದ್ದಾರೆ. ಹೌದು, ಚಿಕ್ಕಮಗಳೂರು ನಗರದ ಇಂದಿರಾ ಗಾಂಧಿ ಬಡಾವಣೆಯ ಜನರಿಗೆ ನೀರು ಗಗನ ಕುಸುಮವಾಗಿದೆ. ಅದರಲ್ಲೂ ಕೂಡ ಬೇಸಿಗೆಯಲ್ಲಂತೂ ಅವರ ಸ್ಥಿತಿ ಅಧೋಗತಿ ಅನ್ನುವಂತಾಗಿದೆ. ಮಹಿಳೆಯರು ಕೈನಲ್ಲಿ ಖಾಲಿ ಬಿಂದಿಗೆಗಳನ್ನು ಹಿಡಿದುಕೊಂಡು ನಳಗಳ ಮುಂದೆ ನೀರು ಯಾವಾಗ ಬರುತ್ತೆ ಅಂತ ಕಾಯೋ ಸ್ಥಿತಿ ನಿರ್ಮಾಣವಾಗಿದೆ. 15 ದಿವಸಕ್ಕೊಂದ್ಸತಿ ಬಿಡ್ತಾರೆ ಸರ್, ಮತ್ತೆ 8 ದಿವಸಕ್ಕೊಂದ್ಸತಿ ಬಿಡ್ತಾರೆ. ಅದು ಅವರು ಕೂಲಿಗೆ ಹೋಗಿ 8 ಗಂಟೆಗೆ ಕೂಲಿಗೆ ಹೋಗ್ಬಿಡ್ತಾರೆ ಜನಗಳು. ಕೆಲಸಕ್ಕೆಲ್ಲ ಹೋಗಿರ್ತಾರೆ, ಅವಾಗ ಬಿಡ್ತಾರೆ. ಅವಾಗ ಬಂದು ಏನು ಮಾಡ್ತಾರೆ, ಸುಮ್ಮನೆ ಸುರಿದು ಹೋಗುತ್ತೆ ನೆಲ. ಅದೇ ದಾರಿಯೆಲ್ಲ ಕುಡಿಬೇಕು, ನೆಲ ಕುಡಿಬೇಕು ಅಷ್ಟೇ. 8 ದಿವಸಕ್ಕೊಂದ್ಸತಿ, ಇಲ್ಲಾಂದ್ರೆ 15 ದಿವಸಕ್ಕೊಂದ್ಸತಿ, ಇಲ್ಲಾಂದ್ರೆ 1 ತಿಂಗಳಿಗೊಂದ್ಸತಿ. ಏನಾದರೂ ಕೇಳಿದ್ರೆ ಅಲ್ಲಿ ಪೈಪ್ ಲೈನ್ ಹೊಡೆದೋಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ನೀರಿಗೆ ಹಾಹಾಕಾರ ಇದ್ರೆ, ಈ ಏರಿಯಾದಿಂದ ಕೂಗಳತೆ ದೂರದಲ್ಲಿರೋ ರಾಮೇಶ್ವರ ಕೆರೆಯಲ್ಲಿ ಗಂಗೆ ನಲಿದಾಡುತ್ತಿದ್ದಾಳೆ. ಆದರೆ ಈ ಬಡಾವಣೆಗೆ ಯಗಚಿ ಜಲಾಶಯದಿಂದ ನೀರಿನ ಸಂಪರ್ಕ ಕಲ್ಪಿಸಿದ್ದು ಜನರು ರಾತ್ರಿ ಹಗಲು ನೀರಿಗಾಗಿ ಕಾಯೋ ಸ್ಥಿತಿ ನಿರ್ಮಾಣವಾಗಿದೆ. ಈಗ ಎಲ್ಲರೂ ಸೇರ್ಕೊಂಡಿದ್ದಾರೆ ಇಲ್ಲಿ. ನಮ್ಗೆ ಎಲ್ಲರಿಗೂ ಸೌಕರ್ಯ ಆಗ್ಬೇಕು ಸರ್. ಬಂದು ಈ ಸರ್ ಎಷ್ಟೋ ಜನ ಹಿಂಗೆ ನೋಡ್ಕೊಂಡು ಹೋಗಿದ್ದಾರೆ ಹೊರತು ನಮಗೆ ಮಾಡ್ಕೊಟ್ಟಿಲ್ಲ ಯಾರು ಕೆಲಸವ. ಬರೀ ಓಟಿಂದ ಮಾತ್ರ ಬರ್ತಾರೆ ಇಲ್ಲಿ ಎಲ್ಲರೂ. ಓಟ್ ಮುಗಿದ ತಕ್ಷಣ ಅವ್ರ ಮಕನೇ ತೋರಿಸಲ್ಲ ನಮ್ಗಳಿಗೆ. ನಾವು ಅದೇ ಕೇಳ್ತೀರಾ ಸರ್, ನಮಗೆ ನೀವು ಇದು ಮಾಡ್ಕೊಂಡು ಹೋದ ತಕ್ಷಣ ನಮ್ಗೆ ಎಲ್ಲರಿಗೂ ಮಾಡ್ಕೊಡ್ಬೇಕು ಈ ಕೆಲಸ. ಎಲ್ಲರೂ ನಮ್ಗೆ ನೋಡಿ ನಮಗೂ ಸಾಕಾಗ್ಬಿಟ್ಟೈತೆ. ಒಂದು 15 ವರ್ಷ ಆಯಿತು ನಾವು ಬಂದಿಲ್ಲಿ. ಚರಂಡಿ, ರೋಡು, ನಮಗೆ ನೀರು ಅಷ್ಟು ಆಗ್ಬೇಕು ಸರ್ ನಮಗೆ. ಕೂಲಿ ಕೆಲಸ ಮಾಡೋ ಬಡ ಜನರಿಗೆ ನಿವೇಶನ ನೀಡಿದ ನಗರಸಭೆ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ದಿವ್ಯ ನಿರ್ಲಕ್ಷ್ಯ ತೋರಿದೆ. ಲೇಔಟ್ ಪಕ್ಕದ ಕೆರೆಯಲ್ಲಿ ನೀರಿದ್ರೂ ಉಪಯೋಗಕ್ಕೆ ಬಾರದಂತಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.